ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಭಕ್ತಾದಿಗಳಲ್ಲಿ ವಿಜ್ಞಾಪನೆ. ಈ ಸಂಜೆ ಟಿ ವಿ ಮೂಲಕವಾಗಿ ಎಲ್ಲ ಭಾರತದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ಮೊದಲನೇದಾಗಿ, ಈಗ ಸುಮಾರು 500 ವರ್ಷಗಳ ಇತಿಹಾಸದಲ್ಲಿ ಎಲ್ಲರ ಕನಸಾಗಿದ್ದಂತಹ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಈ ತಿಂಗಳ 22ನೇ ತಾರೀಕಿನ ದಿವಸ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು ಭಾಳ ಶುಭದಾಯಕವಾಗಿರ್ತಕ್ಕಂಥ ಒಂದು ವಿಷಯ. ಇದು ಬರೀ ಭಾರತ ದೇಶಕ್ಕೆ ಅಲ್ಲ, ಇಡೀ ಪ್ರಪಂಚಕ್ಕೆಲ್ಲ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಪ್ರತಿಷ್ಠಾಪನೆ ಈ ಕೈಂಕರ್ಯ ನಡೀತಾ ಇರ್ತಕ್ಕಂಥದ್ದು. ಯಾಕಂದರೆ ರಾಮ ಅಂತೇಳಿ ಹೇಳಿದ್ರೆ ಇಲ್ಲಿ ರಾಮ, ಲಕ್ಷ್ಮಣ, ಸೀತಾ, ಭರತ, ಶತ್ರುಘ್ನ, ಆಂಜನೇಯ 5 ಜನನೂ ಬರ್ತಾರೆ. ಇದರಲ್ಲಿ 6 ಜನನೂ ಬರ್ತಾರೆ. ಒಬ್ಬೊಬ್ಬರನ್ನು ನಾವು ಅವರವರ ಕ್ಯಾರೆಕ್ಟರ್ ತೆಗೆದುಕೊಂಡು ಬಂದಾಗ ಆದರ್ಶ ಪುರುಷರುಗಳು ಒಬ್ಬೊಬ್ಬರು ಅಂಥ ಆದರ್ಶ ಪುರುಷರನ್ನು ನಾವು ಪ್ರಧಾನವಾಗಿ ಇಟ್ಕೊಂಡು ನಾವು ರಾಮನಂತೆ ನಡಿಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ಯಾಕಂದರೆ ರಾಮ ತಂದೆಯ ಮಾತನ್ನು ಮೀರಲಿಲ್ಲ. ತಂದೆ ಮಾತಿಗೆ ಮರ್ಯಾದೆ ಕೊಟ್ಟು ತಾನು 14 ವರ್ಷ ಕಾಡಿಗೆ ಹೊರಟೋದ. ಬೆಳಗ್ಗೆ ಪಟ್ಟಾಭಿಷೇಕ ಆಗಬೇಕು, ಆದರೆ ನಿಮಗೆಲ್ಲ ಗೊತ್ತಿರೋ ಕಥೆನೇ. ಆದರೆ ತಂದೆಯ ಮಾತಿಗೆ ಕಟ್ಟು ಬಿದ್ದು ತಾನು 14 ವರ್ಷ ಕಾಡಿಗೆ ಹೊರಟೋದ. ಈಗಿನ ಕಾಲದಲ್ಲಿ ಆದರೆ ನಿಮ್ಮ ಅಪ್ಪನಿಗೆ ಅವ್ರ ಅಪ್ಪನಿಗೆ ಹೇಳಿಬಿಟ್ಟು ನೀನ್ಯಾರೋ ನಾನು ಹೇಳೋದಕ್ಕೆ ಅಂತ ಹೇಳಿಬಿಟ್ಟು ಅವನೇ ಸಿಂಹಾಸನ ಮೇಲೆ ಕೂತ್ಕೊಂಡ್ಬಿಡೋನು. ನಿಮಗೆಲ್ಲ ಇವಾಗಿನ ರಾಜಕಾರಣ ಗೊತ್ತಿದೆ. ಆದರೆ ರಾಮ ಆ ಥರ ಅಲ್ಲ ಮಾಡಿದ್ದು. ಎರಡನೇದಾಗಿ, ಸೀತೆ ಮಹಾಪತಿವ್ರತೆ. ನೀನು ಎಲ್ಲಿದ್ದರೆ ಅದೇ ನನಗೆ ಅಯೋಧ್ಯ ಅಂತೇಳಿ ಹೇಳ್ಬಿಟ್ಟು ರಾಮನನ್ನು ಹಿಂಬಾಲಿಸ್ಕೊಂಡು ಹೋದಳು. ಅದೇ ರೀತಿಯ ಲಕ್ಷ್ಮಣನಿಗೇನು ಹೇಳಿರಲಿಲ್ಲ, ನೀನು ಕಾಡಿಗೆ ಹೋಗು ಅಂತೇಳಿ ಯಾರೂ ಕೈ ಕೇಳಿರಲಿಲ್ಲ. ಆದರೆ ಲಕ್ಷ್ಮಣ ಅಣ್ಣನ ಒಂದು ಸೇವೆ ಮಾಡೋದಕ್ಕೋಸ್ಕರವಾಗಿ ತಾನು ಕಾಡಿಗೆ ಹೊರಟೋದ. ಹೋಗಲಿ, ಅಯಾಚಿತವಾಗಿ ರಾಜ್ಯ ಭರತನಿಗೆ ಸಿಕ್ತು. ಅಯಾಚಿತವಾಗಿ ಅವನು ಇಷ್ಟಪಡಲಿಲ್ಲ, ಆದರೆ ಅವನಿಗೆ ರಾಜ್ಯ ಸಿಕ್ತು. ಆದರೆ ರಾಜ್ಯದಲ್ಲಿ ಅವನು ಆಸೆ ಪಟ್ಟನ, ಆ ಸಿಂಹಾಸನದ ಮೇಲೆ ಅವನು ಆಸೆ ಪಟ್ಟನ ಅಂತೇಳಿ ಹೇಳಿದ್ರೆ ಸಾಧ್ಯವೇ ಇಲ್ಲ. ಅವನೇನೇ ಹೇಳ್ದ, ಅಣ್ಣನಿಗೆ ಸೇರ್ಬೇಕಾಗಿರ್ತಕ್ಕಂಥ ಈ ಸಿಂಹಾಸನ ನಾನು ಕುಳಿತಕ್ಕಂಥ ನ್ಯಾಯ ಇಲ್ಲ ಅಂತೇಳಿ ಹೇಳ್ಬಿಟ್ಟು ಅವನೇನು ಮಾಡ್ದ, ಅವನು ರಾಮನನ್ನು ಕರ್ಕೊಂಬರ್ತೀನಿ ಅಂತೇಳಿ ಹೇಳ್ಬಿಟ್ಟು ಮತ್ತೆ ಕಾಡಿಗೆ ಹೋದ. ಆದರೆ ರಾಮ ಬರಲಿಲ್ಲ. ಅವನ ಪಾದುಕೆಗಳನ್ನಿಟ್ಟು ಸುಮಾರು 14 ವರ್ಷಗಳ ಕಾಲ ಅವನು ರಾಜ್ಯಭಾರವನ್ನು ಮಾಡ್ದ. ಹೇಗಿದ್ದ? ಅವನು ರಾಜ್ಯದ ವೇಷಭೂಷಣಗಳನ್ನು ಹಾಕ್ಕೊಂಡಿದ್ದ ಅಂದರೆ ಇಲ್ಲ. ಅವನು ನಾರು ಬಟ್ಟೆ ಉಟ್ಕೊಂಡಿದ್ದ, ಅವನು ಜಟಾಧಾರಿಯಾಗಿದ್ದ, ಅವನು ಸನ್ಯಾಸಿಯಾಗಿ ರಾಮ ಬರೋವರೆಗೂ ತಾನು ಅದೇ ಥರ ಇದ್ದು ನಡ್ಸ್ಕೊಂಬಂದ. ಇಂಥ ತಮ್ಮ ಶತ್ರುಘ್ನ ಹಾಗೆ ತಣ್ಕೊಳಕ್ಕೆ ಹೋದರೆ ಶತ್ರುಘ್ನ ಭರತನಿಗೆ ಪಕ್ಕಾ ಜೊತೆಯಲ್ಲಿದ್ದಂಥ ಅವನು ಯಾವಾಗಲೂ ಶತ್ರುಘ್ನ. ಅವನು ಏನು ಮಾಡ್ದ, ಅವನು ಜಟಾವಲ್ಕಲಧಾರಿಯಾಗಿ ನಾರು ಬಟ್ಟೆಗಳನ್ನು ಉಟ್ಕೊಂಡು ಅವನು ಒಂದು ಆದರ್ಶ ಪ್ರಿಯನಾಗಿರ್ತಕ್ಕಂಥವನಾಗಿದ್ದ. ಈ 5 ಜನದ ಹೀಗಾದರೆ ಹನುಮಂತ ನಮ್ಮ ಕರ್ನಾಟಕದ ಹೆಮ್ಮೆಯ ಆಂಜನೇಯ. ಯಾಕಂದರೆ ಆಂಜನೇಯ ಹುಟ್ಟಿದ್ದು ಕರ್ನಾಟಕದಲ್ಲಿ, ಹಂಪಿ ಹತ್ರ ಇರ್ತಕ್ಕಂಥ ಕಿಷ್ಕಿಂಧ ಪಟ್ಟಣದಲ್ಲಿ ಆಂಜನೇಯ ಇರ್ತಕ್ಕಂಥದ್ದು. ಅಂಥ ಆಂಜನೇಯ ಹೇಗೆ ಗುರುಗಳು ಅಥವಾ ಆಚಾರ್ಯರ ಸೇವೆ ಮಾಡಬೇಕು ಎಂಬತಕ್ಕಂಥದ್ದನ್ನು ತೋರಿಸ್ಕೊಟ್ಟವನು ಯಾರಪ್ಪ ಅಂದರೆ ಆಂಜನೇಯ. ಆಂಜನೇಯನಂಥ ಭಕ್ತ ಇನ್ನು ಪ್ರಪಂಚದಲ್ಲಿ ಯಾರೂ ಇಲ್ಲ. ಖಂಡಿತವಾಗಲೂ ಹೇಳ್ತೀನಿ, ಇನ್ನಂಥ ಭಕ್ತ, ಅಂಥ ಶಿಷ್ಯ ಯಾರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆ ಥರ ಒಂದು ಧ್ಯೇಯನೂ ಇಟ್ಕೊಂಡು ದೇವರ ಕೈಂಕರ್ಯವನ್ನೇ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಇರ್ತಕ್ಕಂಥ ಒಂದು ಆದರ್ಶ ಪುರುಷನಾಗಿರ್ತಕ್ಕಂಥ ಅವನು ಈ ಒಂದು ಆಂಜನೇಯ. ಹೀಗೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ಯಾರೆಕ್ಟ್ರು, ಪ್ರತಿಯೊಂದು ಕ್ಯಾರೆಕ್ಟ್ರು, ರಾಮಾಯಣದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲಿ ನಮಗೊಂದು ದಾರಿ ಇರ್ತಕ್ಕಂಥದ್ದಾಗಿದೆ. ನಮಗೊಂದು ದಾರಿ ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ನಮ್ಗೆ ಬರುತ್ತೆ. ಅಂಥ ರಾಮರು. ಹೋಗಲಿ, ನಾವು ರಾವಣಾಸುರನ ತೆಗೆದುಕೊಳ್ಳೋಣ ಅಂತೇಳಿ ಹೇಳೋಣ. ಹೋಗಲಿ, ಇರಲಿ. ಕ್ಯಾರೆಕ್ಟ್ರಲ್ಲಿ ರಾವಣಾಸುರರು ಕೂಡ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಇರ್ತಕ್ಕಂಥವನೇ. ಯಾಕಂದರೆ ಅವನು ಸದ್ಬ್ರಾಹ್ಮಣ, ಗೊತ್ತಾಯ್ತಲ್ಲ, ವೇದ ಪಾರಂಗತನಾಗಿರ್ತಕ್ಕಂಥ ಅವನು. ಅಂಥ ಮಹಾನುಭಾವ ಅವನು. ಯಾರು? ರಾವಣಾಸುರ. ಆದರೆ ಶಾಪದಿಂದ ಅವನಿಗೆ ಗೊತ್ತಿತ್ತು, ರಾಮನೇ ನನ್ನನ್ನು
ಸಂಹಾರ ಮಾಡ್ತಾನೆ ಅನ್ನೋದು ಗೊತ್ತು, ಸೀತೆಯೇ ನನಗೆ ಮೃತ್ಯುವಾಗ್ತಾಳೆ ಅನ್ನೋದು ಗೊತ್ತಿದ್ರೇನು ಯಾಕೆ ಕರ್ಕೊಂಡೋದ? ಆದಷ್ಟು ಬೇಗನೆ ಈ ಭೂಲೋಕದಿಂದ ನಾನು ವೈಕುಂಠಕ್ಕೆ ಯಾಕಂದರೆ ಅವರಿಬ್ಬರು ಜಯ ವಿಜಯರು, ಅವ್ರಿಗೆ ಶಾಪ ಬಂದಿರತಕ್ಕಂಥದ್ದು. 3 ಜನ್ಮಗಳೆಲ್ಲ ಅವ್ರು ರಾಕ್ಷಸರಾಗಿ ಹುಡ್ತಾರೆ, ಗೊತ್ತಾಯ್ತಲ್ಲ. ಮೊದಲನೇದಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗಿ, ಆಗ ನರಸಿಂಹದೇವರು ಆಗಿ ವರಾಹ ರೂಪದಲ್ಲಿ ಅವರಿಬ್ಬರನ್ನು ಸಂಹಾರ ಮಾಡ್ದ. ಎರಡನೇದಾಗಿ ರಾವಣ ಕುಂಭಕರ್ಣನಾಗಿ ಹುಟ್ಟಿದ್ರು, ಅವ್ರನ್ನೂ ಸಂಹಾರ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಅದಾದ ನಂತರ ಮೂರನೇದು ಶಿಶುಪಾಲ ದಂತವಕ್ರ ಎಂಬತಕ್ಕಂಥವ್ರು ಕೃಷ್ಣಾವತಾರದಲ್ಲಿ ಅವ್ರಿಗೆ ಸಂಹಾರ ಆಗ್ತಾರೆ. ಹೀಗೆ 3 ಅವತಾರಗಳೆಲ್ಲ ಅವರಿಗೆ ಸಂಹಾರ ಆಗಬೇಕಾಗಿರತ್ತೆ. ಅವನು ಗೊತ್ತಿದ್ದೂ ಸಹ ಸೀತೆ ಅನುಗ್ರಹ ಮಾಡಿರ್ತಾಳೆ, ನಾನು ನಿನಗೆ ಬೇಗನೆ ವೈಕುಂಠಕ್ಕೆ ಬರೋಕ್ಕೆ ಅನುಕೂಲ ಮಾಡ್ತೀನಿ ಅಂತೇಳಿ ಹೇಳ್ಬಿಟ್ಟು ಲಕ್ಷ್ಮೀ ತಾಯಾರ ಅನುಗ್ರಹ ಕೊಟ್ಟಿರೋದ್ರಿಂದ ಅವನು ಆ ತಾಯಾರನ್ನು ಅವನು ತಾಯಿ ಭಾವನೆಯಲ್ಲಿ ಎತ್ಕೊಂಡು ಹೋಗ್ತಾನೆ ಹೊರತು ಎಲ್ಲರೂ ತಪ್ಪು ತಿಳ್ಕೊತಾರೆ ರಾವಣಾಸುರ ಕೆಟ್ಟವನು ಅಂತೇಳಿ. ಆದರೆ ರಾವಣಾಸುರ ಯಾಕಂದರೆ ಹಂಗೇನಾದರೂ ಇದ್ದಿದ್ದರೆ ಅವನಿಗೊಂದು ಶಾಪನೂ ಇತ್ತು ಬಿಡಿ, ಹಂಗೇನಾದರೂ ಇದ್ದಿದ್ದರೆ ಅವನು ಸೀತೆನೂ ಬಲವಂತ ಮಾಡ್ಬೋದಾಗಿತ್ತಲ್ವ. ಇವಾಗ ದಿನ ಬೆಳಗಾದರೆ ನಾವು ಪೇಪರಲ್ಲಿ ಟಿ ವಿನಲ್ಲಿ ನೋಡ್ತಾ ಇದ್ದೀವಿ, ಆದರೆ ಆ ಥರ ಇತ್ತ ಆಗಿನ ಕಾಲದಲ್ಲಿ? ಎಂಥ ಕ್ಯಾರೆಕ್ಟರ್ ನೋಡ್ಕೊಳ್ಳಿ. ಅಷ್ಟೆಲ್ಲ ಇದ್ರೇನು ರಾವಣಾಸುರ ಕ್ಯಾರೆಕ್ಟರ್ ಅಂತ ಒಳ್ಳೆ ಕ್ಯಾರೆಕ್ಟರ್. ಅಲ್ಲಿ ನಾವು ಒಳ್ಳೆಯದು ಇಲ್ಲಿ ಎರಡೂ ನಾವು ನೋಡ್ತಾ ಹೋಗಬೇಕು, ಕೆಟ್ಟದ್ದು ನೋಡಬೇಕು, ಒಳ್ಳೆಯದನ್ನು ನಾವು ನೋಡಬೇಕು. ಅವನಲ್ಲಿದ್ದಂಥ ಕೆಟ್ಟ ಸ್ವಭಾವ ಏನು? ಒಂದೇ ಒಂದು ಅವನಲ್ಲಿ ಇದ್ದಿದ್ದಂಥದ್ದು. ಎಂಥದ್ದು? ಯಾವುದು? ಸೀತೆನ ಅಪಹರಿಸ್ಕೊಂಡು ಹೋಗಿದ್ದು ಒಂದೇ ಒಂದು ಕೆಟ್ಟ ಚಾಳಿ. ಅದು ಯಾರಿಂದ? ಶೂರ್ಪಣಖಿಯಿಂದ ಆಗಿರ್ತಕ್ಕಂಥ ಆ ಕೆಲಸದಿಂದ ಆಗಿರ್ತಕ್ಕಂಥದ್ದು. ಹೀಗೆ ಶೂರ್ಪಣಖಿದು ಒಂದು ಕ್ಯಾರೆಕ್ಟ್ರೇ. ಇಲ್ಲಿ ನಾವು ಸ್ವಲ್ಪ ವೈದಿಕವಾಗಿ ಹೋಗೋಕೆ ಹೋದರೆ ದೇವರನ್ನು ಬಿಟ್ಟು ಅಮ್ಮನವ್ರನ್ನ ಮಾತ್ರ ನಾವು ಆಶೆ ಪಟ್ಟರೆ ಅಲ್ಲಿ ನಮ್ಗೆ ಕೂತು ಬರುತ್ತೆ. ಅಮ್ಮನವ್ರನ್ನ ಬಿಟ್ಟು ನಾವು ದೇವ್ರನ್ನ ಮಾತ್ರ ಆಶ್ರಯ ಮಾಡಿದ್ರೆ ಅಲ್ಲಿ ನಮ್ಗೆ ಕೂತು ಬರುತ್ತೆ. ಯಾಕಂದರೆ ಇಲ್ಲಿ ಒಂದು ವಿಷಯ ಹೇಳ್ತೀನಿ ಕೇಳಿ. ಇಲ್ಲಿ ಸೀತೆಯನ್ನು ಬಿಟ್ಟು ರಾಮನನ್ನು ಮಾತ್ರ ಅವಲಂಬಿಸಿದ್ಲು ಅವಳು. ರಾಮನನ್ನು ಮಾತ್ರ ನಾನು ಶರಣಾಗತಿ ಹೊಂದಿದ್ಲು, ನನ್ನ ಮದುವೆ ಮಾಡ್ಕೊ ಅಂತೇಳಿ ಹೇಳಿದ್ರು. ಸೀತೆಯನ್ನು ಬಿಟ್ಟಳು, ಆದ್ದರಿಂದ ಅವಳಿಗೆ ಶಿಕ್ಷೆ ಆಯಿತು. ಅರ್ಥ ಆಯ್ತಲ್ಲ? ರಾವಣಾಸುರ ಸೀತೆಯನ್ನು ಮಾತ್ರ ತೆಗೆದುಕೊಂಡೋಗಿ ರಾಮನನ್ನು ಅಲಕ್ಷ್ಯ ಮಾಡ್ದ, ಆದ್ದರಿಂದ ಅವನಿಗೆ ಮರಣ ಆಯಿತು. ಆದರೆ ಇಬ್ಬರನ್ನೂ ತಾನು ಸೇವಿಸಿ ಇಬ್ಬರನ್ನೂ ಒಂದಾಗಿ ಮಾಡ್ಕೊಂಡಂಥವನು ಯಾರಪ್ಪ ಅಂದರೆ ಮಹಾವೀರ ಹನುಮಂತನಾಗಿರ್ತಕ್ಕಂಥವನು. ಹಾಗೂ ವಿಭೀಷಣ ಶರಣಾಗತಿ ಮಾಡ್ತಾನೆ ರಾಮನನ್ನು. ಯಾಕಂದರೆ ಸೀತೆಯನ್ನು ನೋಡಿರ್ತಾನೆ, ಸೀತೆಯ ಅನುಗ್ರಹನೂ ಆಗಿರುತ್ತೆ, ಹಾಗೆ ರಾಮನ ಅನುಗ್ರಹನೂ ಆಗತ್ತೆ. ಯಾರಿಗೆ? ವಿಭೀಷಣನಿಗೆ. ಈ ಥರ ಬೇಕಾದಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ ಇದರಲ್ಲಿ. ರಾಮಾಯಣದಲ್ಲಿ ಬರ್ತಕ್ಕಂಥ ಪ್ರತಿ ಕ್ಯಾರೆಕ್ಟ್ರು ನಾವು ನೋಡಬೇಕಾಗಿರ್ತಕ್ಕಂಥದ್ದು. ವಾಲಿ ಸುಗ್ರೀವರು ತೆಗೆದುಕೊಳ್ಳೋಣ, ವಾಲಿ ಸುಗ್ರೀವ್ರದ್ದು ಅದೇ ಥರ ಬರುತ್ತೆ. ಎಲ್ಲ ನೀವು ಕೈಕೇಯಿ ತೆಗೆದುಕೊಂಡ್ರೂ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲರೂ ಕೈಕೇಯಿ ಬಂದುಬಿಟ್ಟು ವಿಲನ್ನಾಗಿ ನೋಡ್ತಾರೆ, ಆದರೆ ವಿಲನ್ ಅಲ್ಲ ಅವಳು. ಅವಳೇಗನ ಈ ಮಾತು ಹೇಳದೆ ಹೋಗಿದ್ದರೆ ಇಷ್ಟು ಜನ ರಾಕ್ಷಸನ್ನು ಸಂಹಾರ ಮಾಡೋಕ್ಕೆ ರಾಮನಿಗೆ ಆಗ್ತಾ ಇರಲಿಲ್ಲ. ಇದು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ದೊಡ್ಡ ವಿಷಯ ನೋಡ್ಕೊಳ್ಳಿ. ಯಾಕಂದರೆ ಅವನು ಬಂದಿರತಕ್ಕಂಥದ್ದೇ ಭಕ್ತೈಹಿ ಭಾಗವತೆ ಇನ್ನೊಂದು ಶ್ಲೋಕ ಇದೆ, ಜ್ಞಾಪಕ ಬರ್ತಾ ಇಲ್ಲ. ಅದ್ರ ಪ್ರಕಾರವಾಗಿ ರಾಮ ಏನು ಮಾಡ್ತಾನೆ, ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ದುಷ್ಟರನ್ನೆಲ್ಲ ನಾಶನ ಮಾಡೋದಕ್ಕೋಸ್ಕರವಾಗಿಯೇ ಬರ್ತಾನೆ. ರಾಮ ಅವತಾರನೇ ಅದು. ಅವನು ಪಟ್ಟಾಭಿಷೇಕ ಮಾಡಿ ಕೂತ್ಕೊಂಡ್ಬಿಟ್ರೆ ಹೆಂಗಾಗ್ತಾಯಿತ್ತು? ಆಗ್ತಾ ಇರಲಿಲ್ಲ ಅಲ್ವಾ? ಆದ್ದರಿಂದ ರಾಮನೂ ಏನು ಮಾಡ್ದ, ಕೈಕೇಯಿನೂ ಏನು ಮಾಡಲು, ಅವಳ ಒಂದು ಒಳ್ಳೆಯ ಸ್ವಭಾವದಿಂದಾನೇ ರಾಮನ ನೋಡಿದ್ರೆ ಬಹಳ ಪ್ರೀತಿ ಅವಳಿಗೆ. ಅಂಥವಳು ಕೂಡ ಮತ್ತೆ ರಾಮನ ಒಂದು ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅವಳು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾಳೆ. ಇಂಥ ಮಹತ್ತರವಾಗಿರ್ತಕ್ಕಂಥ ಒಂದೊಂದು ಕ್ಯಾರೆಕ್ಟ್ರು ನಾವು ರಾಮಾಯಣದಲ್ಲಿ ನೋಡ್ಬೋದು. ಅಂಥ ಮರ್ಯಾದ ಪುರುಷನಾಗಿರ್ತಕ್ಕಂಥ ರಾಮನ ಒಂದು ಪ್ರತಿಷ್ಠಾಪನಾ ಕೈಂಕರ್ಯ ಎಲ್ಲಿ ನಡೀತಾ ಇದೆ? ಅಯೋಧ್ಯೆಯಲ್ಲಿ ನಡೀತಾ ಇದೆ. ಅಯೋಧ್ಯೆಗೆ ಹೋಗಿ ದೇವರ ದರ್ಶನವನ್ನು ಮಾಡಬೇಕು. ದರ್ಶನವನ್ನು ಮಾಡಿದ್ರೆ ಮಾತ್ರ ಈ ಜೀವ ಇರೋದಕ್ಕೂ ಪುಣ್ಯವಾಗ್ತಕ್ಕಂಥದ್ದೇ, ಹಿಂದೂಗಳಾಗಿ ಹುಟ್ಟಿದ್ದಕ್ಕೂ ನಾವು ಸಾರ್ಥಕತೆ ಪಡಿತೀವಿ ಅಂತೇಳಿಬಿಟ್ಟು ನಾನು ಈ ಮೂಲಕವಾಗಿ ಪ್ರಾರ್ಥಿಸ್ತೀನಿ.